ಆತ ಬ್ಯಾಂಕೊಂದರಲ್ಲಿ ಚಿನ್ನಾಭರಣದ ಮೌಲ್ಯಮಾಪಕನಾಗಿ ಕೆಲಸ ಮಾಡುತ್ತಿದ್ದು ವಾಯು ವಿಹಾರಕ್ಕೆಂದು ಹೋದವ ಮನೆಗೆ ವಾಪಸ್ಸು ಬಂದಿರಲಿಲ್ಲ. ಮನೆಯವರು ಎಲ್ಲ ಕಡೆ ಹುಡುಕಾಡಿದರೂ ಆತನ ಸುಳಿವು ಸಿಕ್ಕಿರಲಿಲ್ಲ. ಕೊನೆಗೆ ಆತನ ಮೃತದೇಹ ತುಂಗಭದ್ರಾ ನದಿಯ ತಟದಲ್ಲಿ ಪತ್ತೆಯಾಗಿದ್ದು ಪ್ರಕರಣದ ಜಾಡು ಹಿಡಿದ ಪೊಲೀಸರು ಶಾಕ್ ಆಗಿದ್ದಾರೆ. ಹಾಗಿದ್ರೆ ಯಾರಾತ, ಆತನ ಸಾವಿಗೆ ಕಾರಣ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಕಿಡ್ನಾಪ್ ಮಾಡಿ ಕೋಟ್ಯಾಂತರ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟ ದುರುಳರು. ಕೈಕಾಲು ಕಟ್ಟಿ ಬಾಯಿಗೆ ಪ್ಲಾಸ್ಟರ್ ಅಂಟಿಸಿ ಕಾರಿನ ಡಿಕ್ಕಿಯಲ್ಲಿ ಆತನನ್ನ ಹಾಕಿಕೊಂಡು ಓಡಾಡಿದ ಕಿರಾತಕರು. ಎಲ್ಲಿ ತಾವು ಸಿಕ್ಕಿ ಹಾಕಿಕೊಳ್ತೀವಿ ಎಂದು ತುಂಗಭದ್ರಾ ನದಿಗೆ ಆತನನ್ನ ಎಸೆದು ಹೋಗಿದ್ದ ಪಾಪಿಗಳು. ತುಂಗಭದ್ರಾ ನದಿಯ ದಡದಲ್ಲಿ ಸಿಕ್ಕ ಮೃತದೇಹ ಬಿಚ್ಚಿಟ್ಟಿತ್ತು ಸಾವಿನ ಅಸಲಿಯತ್ತು. ಈ ಫೋಟೋದಲ್ಲಿರುವ ಈತನ ಹೆಸರು ಮಂಜುನಾಥ ಶೇಜವಾಡ್ಕರ್. ಹೂವಿನಹಡಗಲಿ ತಾಲೂಕಿನ ಹೊಳಲು ಗ್ರಾಮದವರಾದ ಮಂಜುನಾಥ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದರು. ಚಿನ್ನಾಭರಣ ವ್ಯಾಪಾರ ಮಾಡುತ್ತಿದ್ದ ಮಂಜುನಾಥ ಕೊನೆಗೆ ಅದನ್ನ ಬಿಟ್ಟು SBI ಬ್ಯಾಂಕಿನಲ್ಲಿ ಚಿನ್ನಾಭರಣ ಮೌಲ್ಯಮಾಪಕನಾಗಿ ಕೆಲಸ ಮಾಡುತ್ತಿದ್ದ. ಆದರೆ ಅಕ್ಟೋಬರ್ 10ರಂದು ಮಂಜುನಾಥ ಶೇಜವಾಡ್ಕರ್ ಬೆಳಿಗ್ಗೆ ವಾಯು ವಿಹಾರಕ್ಕೆ ಹೋದವರು ವಾಪಸ್ಸು ಮನೆಗೆ ಬಂದಿರಲಿಲ್ಲ. ಮನೆಯವರು ಎಲ್ಲ ಕಡೆ ಹುಡುಕಾಡಿದ್ರು, ಅವರು ಪತ್ತೆಯಾಗಿರಲಿಲ್ಲ. ಕೊನೆಗೆ ದಾವಣಗೆರೆಯಲ್ಲಿ ಕೆಲಸ ಮಾಡುತ್ತಿರುವ ಮಂಜುನಾಥ್ ಅವರ ಸಹೋದರಿ ಡಾಕ್ಟರ್ ಮಂಜುಳಾ ಶೇಜವಾಡ್ಕರ್ ಅವರಿಗೆ ಮಂಜುನಾಥ್ ಅವರ ಫೋನ್ನಿಂದ ವಾಟ್ಸಪ್ ಕರೆ ಮಾಡಿದ ದುರುಳರು, ನಾವು ನಿಮ್ಮ ಸಹೋದರನನ್ನ ಕಿಡ್ನಾಪ್ ಮಾಡಿದ್ದು 5 ಕೋಟಿ ಹಣ ಕೊಡುವಂತೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಇದರ ಆಧಾರ ಮೇಲೆ ಮಂಜುನಾಥ್ ಕಿಡ್ನಾಪ್ ಆಗಿದ್ದಾನೆ ಎಂದು ಗೊತ್ತಾಗಿ ಹಿರೇಹಡಗಲಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಯಾವಾಗ ದೂರು ದಾಖಲಾಯಿತೋ ಆತಂಕಗೊಂಡ ಅಪಹರಣಕಾರರು ಮಂಜುನಾಥನ ಕೈಕಾಲು ಕಟ್ಟಿ ಬಾಯಿಗೆ ಪ್ಲಾಸ್ಟರ್ ಅಂಟಿಸಿ ಕಾರಿನ ಡಿಕ್ಕಿಯಲ್ಲಿ ಹಾಕಿಕೊಂಡು ದಿನವಿಡೀ ಓಡಾಡಿದ್ದು. ಇದರಿಂದ ಮಂಜುನಾಥ್ ಸಾವನ್ನಪ್ಪಿದ್ದು, ಕೊನೆಗೆ ಆತನ ದೇಹವನ್ನ ಹರವಿ ಸಮೀಪದ ತುಂಗಭದ್ರಾ ನದಿಗೆ ಎಸೆದು ಆರೋಪಿಗಳು ಅಲ್ಲಿಂದ ಪರಾರಿಯಾಗಿದ್ರು. ಮಂಜುನಾಥ್ ಅವರ ಮೊಬೈಲ್ನಿಂದ ವಾಟ್ಸ್ಆಪ್ ಕಾಲ್ ಬಂದಿದ್ದು, ಅದರ ಆಧಾರದ ಮೇಲೆ ಕಾರ್ಯಾಚರಣೆಗಿಳಿದ ಹಿರೇಹಡಗಲಿ ಪೊಲೀಸರು ಹೊಳಲು ಗ್ರಾಮದ ಮಲ್ಲಿಕಾರ್ಜುನ್ ಉಜ್ಜಮ್ಮನವರ್, ಯೋಗೇಶ್ ಅಂಗಡಿ ಎಂಬುವವರನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಸತ್ಯಾಂಶ ಹೊರಬಂದಿದೆ. ಅಷ್ಟೇ ಅಲ್ಲದೆ ತುಂಗಭದ್ರಾ ನದಿಯಲ್ಲಿ ಮಂಜುನಾಥ್ ಅವರ ಮೃತದೇಹಕ್ಕೆ ಹುಡುಕಾಡಿದಾಗ ಅವರ ಮೃತದೇಹ ಪತ್ತೆಯಾಗಿದೆ. ಮಲ್ಲಿಕಾರ್ಜುನ್ ಉಜ್ಜಮ್ಮನವರ್ ಸಾಕಷ್ಟು ಸಾಲ ಮಾಡಿಕೊಂಡಿದ್ದು, ಆತನೊಂದಿಗೆ ಸೇರಿಕೊಂಡು ಯೋಗೇಶ್ ಅಂಗಡಿ ಕುಲ ಸಾಲ ಮಾಡಿಕೊಂಡು ಇಬ್ಬರು ಯೂಟ್ಯೂಬ್ ನೋಡಿಕೊಂಡು ಪ್ಲಾನ್ ಮಾಡಿ ಕೊನೆಗೆ ಅಕ್ಟೋಬರ್ 10ರಂದು ಬೆಳಗಿನ ಜಾವ ವಾಯು ವಿಹಾರಕ್ಕೆ ಹೋಗಿದ್ದ ಮಂಜುನಾಥ್ನನ್ನ ಕಿಡ್ನಾಪ್ ಮಾಡಿದ್ರು. ಕೊನೆಗೆ ಯಾವಾಗ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ತಿಳಿಯಿತು, ಮಹಾರಾಷ್ಟ್ರದ ಪುಣೆಯಲ್ಲಿದ್ದ ಆರೋಪಿಗಳನ್ನ ಬಂಧಿಸಿ ಕರೆತಂದಿದ್ದಾರೆ. ಒಟ್ಟಿನಲ್ಲಿ ಮಂಜುನಾಥ ಮನೆಗೆ ವಾಪಸ್ಸು ಬರುತ್ತಾನೆಂದು ಕಾಯುತ್ತಿದ್ದವರಿಗೆ ಮಂಜುನಾಥನ ಸಾವು ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿದೆ. ಏನೇ ಆಗಲಿ, ಹಣಕ್ಕಾಗಿ ನಗರ ಪ್ರದೇಶದಲ್ಲಿ ನಡೆಯುತ್ತಿದ್ದ ಕಿಡ್ನಾಪ್ ಪ್ರಕರಣಗಳು ಗ್ರಾಮೀಣ ಪ್ರದೇಶಕ್ಕೆ ಕಾಲಿಟ್ಟಿದ್ದು ಗ್ರಾಮಸ್ಥರನ್ನ ಆತಂಕಕ್ಕೆ ದೂಡುವಂತೆ ಮಾಡಿರೋದಂತೂ ಸತ್ಯ.